ಸಮಯುದ್ಧಕ್ಕೆ ಸಿದ್ಧನಾಗಲ ಬಂಡ ಆರಿಸಲು ನಿನ್ನ ಚಂಡ ಹೇಳ್ತೇನೆ ಕೇಳುತ್ತವ ನಾನು ಹೆಚ್ಚು ಮಾತುಗಳೇಕೋ ಎಲ್ಲವೋ ಪ್ರಶ್ನೆ ನೀನು ಹೆಚ್ಚು ಮಾತುಗಳನ್ನು ನಡೆದರೆ ನಾನು ಕೇಳತಕ್ಕವಳಲ್ಲ. ಈ ಕ್ಷಣ ನಶವನ್ನು ನುಚ್ಚು ನೂರಾಗುತ್ತೆ ಬಡಿದು ಬಿಸಾಡ್ತೇನೆ ಬಂಡ ಬೋಲ ಪ್ರಚಂಡ ಸಮ ಸಮ ಪ್ರಶ್ನೆ ನಿಮ್ಮ ಪರಾಕ್ರಮವೇನಾಯಿತು? ಎಲೇ ಚಾರಕ, ಇಲ್ಲಿಗೆ ಕಾಲಮೃಂಜ ಸುಗ್ರೀವ ಬಡ ಸುಗ್ರೀವನೆಂಬ ದೈತ್ಯರು ಈ ಅಂಬಿಕೆಯಿಂದ ಮರಣವನ್ನು ಹೊಂದಿ ಯಮನ ಸನ್ನಿಧಿಗೆ ಸೇರಿದ್ದಾರೆಂದು ಆ ನಿಮ್ಮ ಅಧಮರಕ್ತ ಬಿಜಾಸುರನಿಗೆ ತಿಳಿಸುವಂತವರಾಗು. ಹೊರಡು ಜಾಗ್ರತೆ. ಆಹೋ ದೇವತರೇ, ರಕ್ಕಸರು ಒಬ್ಬೊಬ್ಬರಾಗಿ ಬರುತ್ತಿರುವರು. ನೀವುಗಳು ಭಯಪಡಬೇಡಿರಿ, ನಾನು ಆ ದುರುಳನನ್ನು ಸಂಹಾರ ಮಾಡುತ್ತೇನೆ. ಸುರವರ್ಯರೇ, ಅಷ್ಟದಿಕ್ಪಾಲಕರೇ. ಸುಗ್ರೀವ ಬಡ ಸುಗ್ರೀವರು ಇನ್ನೂ ಬಾರಲೇ ಇಲ್ಲವಲ್ಲ. ಆ ನಾರಿಯಿಂದ ಹತರಾದರು ಅಥವಾ ಎಳೆದುಕೊಂಡು ಬರುತ್ತಿರುವರೋ ಸಾರಥಿ? ಅಪ್ಪ ಏನ್ ಹೇಳಪ್ಪ, ಚಂಡಮುಂಡ್ರು ಸುಗ್ರೀವರು ಅವ ಅಮ್ಮನ ಕೈಯಿಂದ ಹೆಂಗಸು ಕಳಿಸಿ ಕಾಪಾಡ್ಕಣಪ್ಪ. ಸಾರಥಿ ಚಂಡಮುಂಡ್ರು ಏನು ಹೇಳ್ತಾ ಇರುವೆ ಸಾರಥಿ? ಚಂಡ ಸುಗ್ರೀವ ಬಡ ಸುಗ್ರೀವರು ಖಂಡಿತವಾಗಿಯೂ ಮರಣ ಹೊಂದಿದರೆ ಸಾರಥಿ. ಭ್ರಷ್ಟರು ಓರ್ವ ಹೆಂಗಸಿಗೆ ಕಡೆಯಾದವರು ಹೆಂಗಸಿನಿಂದ ಮರಣ ಹೊಂದಿದರೆ ಸಾರಥಿ. ಆ ಭ್ರಷ್ಟರು ಹೋದರಷ್ಟೇ ಹೋಯ್ತು ಸಾರಥಿ. ಏನ ಸೈನ್ಯದ ಬಲಾಢ್ಯರಾದಂತ ಚಂಡ ಚಾಮುಂಡರನ್ನು ಆ ಸ್ಥಾನಕ್ಕೆ ಬರಮಾಡುವಂತವನಾಗು. ಚಂಡ ಚಾಮುಂಡ್ರ ಲೈಟ್ ಆಫ್ ಮಾಡು, ಲೈಟ್ ಆಫ್ ಮಾಡು. ಈ ಪ್ರಕಾರವಾಗಿ ರಕ್ತ ಬಿಜಾಸುರನ್ನು ಅರಮನೆಯಲ್ಲಿರುವ ಚಂಡ ಚಾಮುಂಡರನ್ನು ಯಾವ ಪ್ರಕಾರವಾಗಿ ಕರೆಸುತ್ತಿದ್ದಾರೆ?
ರಾಜಾಚಾರಿಗೆ ಬದುಕುವುದು ತಾವುದಾರ ಕರೆ ಇರ್ಲಿ. ಮಾತಾಡ್ಸೋದು ಕರಿ ಇಡ್ಲಿಂತವ ಮತ್ತೆ ಹೆಂಗೆ ಚೆನ್ನಾಗಿ ಮಾತಾಡ್ಸೋ. ರಾಜಾಚಾರಿಗೆ ಬದುಕುವುದು ತಾವುದಾರ ರಾಜ ನೋಡಿ ಬೀಜ. ಮಾತಾಡ್ಸೋ. ರಾಜಾಚಾರಿಗೆ ಬದುಕುವುದು ತಾವುದಾರ ರಾಜ ಮಾರ್ತಾಂಡ ತೇಜ. ಈಗ ಬಂದವರು ತಾವುದಾರೆಂದು ಕೇಳುವ ನರಾಧಮ ನೀನು ಯಾರು? ನಿನ್ನ ಜನನಿ ಜನಕರು ಅತಿ ಪ್ರೇಮದಿಂದಿಟ್ಟ ನಾಮಾಂಕಿತವೇನು ಹಸನಾಗಿ ಸರಿಸಲು ಪಟನೆ ಇಡೀ ಮೇಮ್ ಕಟನೆ ಸಂಸಾರದಿ ಕರೆ ಇಟ್ಟಿನ ಕರೆದಗಣಪ್ಪ ಬಲೈ ಸಾರದೆ ತಾವುದಾರೆಂದರೆ ಅಂಗ ಮಂಗ ಒಂಗ ಮಂಗ ಕಳಿಂಗ ಕಳಿಂಗ ಕಾಂಬೋಜ ಅದೇ ತಪ್ಪ 56 ದೇಶಗಳಿಗೆ ಮೊದಲಾದ ಸಾರದೆ 56 ದೇಶಗಳಿಗೆ ಮೊದಲಾದ ತೇಜಾವತಿ ಪಟ್ಟಣವನ್ನು ಪರಿಪಾಲಿಸುತ್ತಿರುವ ರಾಜ ರುದಿರ ಅಸುರರ ರಾಜ ರಾಜ ಮಾರ್ತಾಂಡ ನಾನಂದ ರಕ್ತ ಬಿಜಾಸುರರಿಗೆ ಸಂಬಂಧಿಗಳಾನಂದ ಸಾರದೆ ರಕ್ತ ಬಿಜಾಸುರರಿಗೆ ಸಂಬಂಧಿಗಳಾನಂದ ಚತುರ್ದಶಕ ಭುವನ ಭಯಂಕರನಾದ ಕಿಂಕರ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನು ದಂಡಿಸಬಲ್ಲ ದಂಡು ದಾಳಿಗಳಿಗೆ ಮಂಡಲ ನಾಯಕನಾದ ಚಂಡಾಸುರ ದೈತ್ಯನೆಂದು ಈ ವರ್ಷ ಬಯೋಳು ಕಿತಾಬ್ ಮಾಡಿಸುವಂತನಾಗಲ್ಲ ಚಾರ ಆಗಿಸುವ ನಿನಗೆ ಮುಚ್ಚಿದವರು. ಈ ವರ್ಷ ಬಂದ್ ಕಾಣೇನಪ್ಪ. ಈ ರಂಗುರಂಗಿನ ರಂಗು ಮಂಡಪಕ್ಕೆ ವಿಜಯಂಗದ ಕಾರಣವೇನೆಂದರೆ ನಮ್ಮ ರಾಜರು ಕರೆಸಿದ ಕಾರಣ ಬಾಪಣವಾಯಿತು. ಅವರನ್ನು ತೋರಿಸು, ಭೇಟಿ ಮಾಡಿಸು. ಅಪ್ಪ ಸುಸ್ತಾಯಿಯ ಕೂತ್ಕೊಂಡು ಐತಿ ಮರಿ ರಾಜಾಸ್ಥಾನಕ್ಕೆ ಬದುಕು ತಾವುದ ರಾಜ ತಿಗಡಿ ಕುಮಾರ ಬೀಜ ಗಡ್ಡ ಹಂಗೆಲ್ಲ ಮಾತಾಡ್ಸೋದು ರಾಜ ಮಹಾರಾಜರುಗಳನ್ನ ಮಹಾರಾಜರ ನಯ ನುಡಿ ಭಯ ಭಕ್ತಿಯಿಂದ ಮಾತಾಡ್ಸೋ. ಸಂಬಳ ಕೊಡೋರು ಅವ್ರೀಗ ಸಂಬಳ ಕೊಡ್ತಾರಾ? ರಾಜಾದಿ ರಾಜ ಮಾರ್ತಾಂಡ ತೇಜ ವರ್ಷ ಬಂದ್ ಕಾಣೇನಪ್ಪ. ಮನುಷ್ಯ ಈಗ ಬಾ, ಮನುಷ್ಯ ಈಗ ಬಾ. ಈಗ ಬಂದವನು ತಾವು ದಾರೆಂದು ಕೇಳುವ ಭಟನೆ ನೀನು ಯಾರು? ನಿನ್ನ ನಾಮಾಂಕಿತವೇನು? ಹೊಸನಾಗಿ ಉತ್ತರಿಸುವ ಭಟನೆ ತಟನೆ ಹೊಟ್ಟಿ ಮೇಲೆ ಪುಟ್ಸಾರ್ದು ಸಣ್ಣ ಸಾರತೆ ತಾವು ದಾರೆಂದರೆ ಕೇಳಿದ್ದು ಶಂಕರ ಈಶ್ವರ ಪರಮೇಶ್ವರನ ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿ ಸಾವು ಇಲ್ಲದಂತಹ ವರವನ್ನು ಪಡೆದು ತೇಜಾವತಿ ನಗರವನ್ನು ಪರಿಪಾಲಿಸುತ್ತಿರುವ ನಮ್ಮ ರಾಜ ರುದಿರ ರಾಜ ರಕ್ತ ಬಿಜಾಸುರ ಸಂಬಂಧಿಗಳಾದ ಚಾಮುಂಡಾಸುರ ದೈತ್ಯರೆಂದು
ಅದು ಒಳ್ಳೆ ಬೀಜ ಅಲ್ಲ. ನೀವು ಹೋಗ್ತೀರಾ ಸಾಯ್ತೀರಾ ಬರ್ರಿ. ಅದರಲ್ಲಿ ಸಲಾಂ ಬುಜೆ. ಚಾರನೆ ವರ್ತಮಾನವೇನು? ಅದಗಳಪ್ಪ ಚಂಡಾ ಚಾಮುಂಡಿ ಬುದ್ಧಗಳಪ್ಪ ಬಿದ್ದರು. ಅವರನ್ನು ಬಹಳ ಗೌರವದಿಂದ ಆಸ್ಥಾನಕ್ಕೆ ಬರಮಾಡುವಂತವನಾಗು. ಎರಡು ಕರೆಂಟ್ಗಳು ಹೋಗಪ್ಪ. ನಮೋ ನಮ ರಾಜ ಮಾರ್ತಾಂಡ ತೇಜ. ನಿಮಗೆ ಮಂಗಳವಾಗಲಿ. ಮೇಲೆ ಕೇಳಿರಯ್ಯ ಚಂಡ ಚಾಮುಂಡರೇ, ಬಹುಬಲಾಢ್ಯರೇ. ಆಹೋಯ್ ರಾಜೇಂದ್ರ. ನಮ್ಮ ವಿಷ್ಣು ಜಾಗೃತಿ ಹೇಳು. ಅಡ್ರಿ ಹೇಳ್ತಾರೆ ಅವನ್ನೆಲ್ಲ ಕಾಣ ಅವ್ರಿಗೆ ಬಾ. ಹೌದು ಹೌದು ಆಹೋಯ್ ರಾಜೇಂದ್ರ, ನಮ್ಮಗಳನ್ನು ಇಷ್ಟು ಜಾಗ್ರತೆ ಕಲಿತ ಕಾರಣವೇನು? ಅದು ಅಲ್ಲದೆ ಗರುಡ ಗಂಧರ್ವ, ಕಿನ್ನರ ಕಿಂಪುರುಷ, ಸಿದ್ಧ ವಿದ್ಯಾಧರ ಮೊದಲಾದವರುಗಳೆಲ್ಲರೂ ಕೈರಿಗಳು ಬಂದಿದ್ದಾರೆ. ಜಾಗ್ರತೆಯಿಂದ ಈ ಚಂಡಾಸುರ ಬೇರೆಗಡೆ ಸರಿವಾಯಿತು. ನರಗಳನ್ನು ಈ ಭೂಮಿಡದಲ್ಲಿ ಅಪ್ಪಳಿಸಿ ಬಿಡುತ್ತೇನೆ. ಅಪ್ಪಣೆಯನ್ನು ಕೊಡುವಂತಲಾಗೇ ರಾಜ ಮಾರ್ತಾಂಡ ತೇಜ. ರಾಜೇಂದ್ರನೇ, ಈ ಮೂರು ಲೋಕದ ಯಾರಾದರೂ ವೈರಿಗಳು ಬಂದಿದ್ದೇ ಆದರೆ, ಮುಂಡಾಸುರ ಹೇಳಿದ್ದೇ ಆದರೆ ಈ ಭೂಮಂಡಲದ ಬೀಳುವಂತೆ ಹೊಡೆದು ಬರುತ್ತೇನೆ ರಾಜ. ಅಪ್ಪನೇನು ಕೊಡ ರಾಜ ಮಾತಾಡ. ಚಂಡ ಚಾಮುಂಡರೇ, ಹೇಳುತ್ತೇನೆ ಕೇಳುವಂತ. ಸುಗ್ರೀವ ಬಡ ಸುಗ್ರೀವ ಕಾಳಮೃಂಜನನ್ನು ಕೊಂದು ತಿಂದು ಉರಿ ಬಾರಿಯ ರೂಪಿನಿಂದ ಮೆರೆಯುತ್ತಿರುವಳು. ಅಂತಹ ನಾರಿಮಣಿಯನ್ನು ಕರೆ ತರಲಿಕ್ಕೋಸ್ಕರ ನಿಮ್ಮಗಳನ್ನು ಕರೆಸಿರುತ್ತೇನೆ. ಇದಕ್ಕೆ ಏನು ಹೇಳಿದೆ ಚಂಡ ಚಾಮುಂಡರೇ, ಬಹುಬಲಾಢ್ಯರೇ? ಆಹೋಯ್ ರಾಜೇಂದ್ರ ಹೇಳ್ತೇನೆ ಕೇಳು. ಈ ದಿಟ್ಟ ಚಂಡಾಸುರನಲ್ಲಿ ನೀವು ಚಿಂತೆಯನ್ನು ಮಾಡೋದಕ್ಕೆ ನಿಮ್ಮ ಸನ್ನಿಧಾನಕ್ಕೆ ಕರೆದುಕೊಂಡು ಬರುತ್ತೇನೆ. ಅಪ್ಪಣೆಯನ್ನು ಕೊಡುವಂತನಾಗೆ ರಾಜ ಮಾರ್ತಾಂಡ ತೇಜ. ರಾಜೇಂದ್ರನೇ, ಈ ಕ್ಷಣವೇ ಆ ಭ್ರಷ್ಟನನ್ನು ನಿನ್ನ ಸನ್ನಿಧಾನಕ್ಕೆ ಎಳೆದುಕೊಂಡು ಬರುತ್ತೇನೆ. ಅಪ್ಪನೇನು ಕೊಡ ರಾಜ ಮಾರ್ತಾಂಡ ತೇಜ. ಸಾರಥಿ, ನಾನು ಮೊದಲೇ ತಿಳಿದು ಹೇಳಿರಲಿಲ್ಲವೇ ಸಾರಥಿ? ಚಂಡ ಚಾಮುಂಡರೆಂದರೆ ಸಾಮಾನ್ಯದವರಲ್ಲ ಎಂದು. ಬಲೆ ಚಂಡ ಚಾಮುಂಡರೇ, ಖಂಡಿತವಾಗಿಯೂ ಕರೆ ತರುವಿರಾ? ಹಾಗಾದರೆ ನಾನು ಕಂಕಣ ಬದ್ಧನಾಗಿ ಮದನಿಂಗನಾಗಲು ಆಗಬಹುದು ರಾಜೇಂದ್ರ. ಬಲೆ ಬಲೆ ಶಹಬಾಷ್. ಹಾಗಾದರೆ ನಿಮಗೆ ಕರ್ಪೂರ ವೀಳ್ಯವನ್ನು ಕೊಟ್ಟಿರುತ್ತೇನೆ. ನೀವಾದರೂ ಹೋಗಿ ಆ ನರಿಮಡಿಯ ಜಡೆ ಮುಡಿಗಳನ್ನು ಹಿಡಿದು ಈ ಭೂಮಂಡಲವೇ ಬಿರಿಯುವಂತೆ ದರ ದರ ದರನೆ ಎಳೆದುಕೊಂಡು ಬರುವಂತರಾಗಿರಿ. ಚಂಡ ಚಾಮುಂಡರೇ, ಬಹುಬಲಾಢ್ಯರೇ, ಆಗಲಿ ತಮ್ಮ ಅಪ್ಪಣೆಯಂತೆ ಆಗಲಿ ರಾಜೇಂದ್ರ. ಜಯಶೀಲರಾಗಿ ಬನ್ನಿ. ಸಾರಥಿ, ಕುದುರೆ ನಾಯಕಿ ಹೋಗಿ ಜೋಡಿ ಪಂಚ ಕಲ್ಯಾಣಿ ಗುರುವನ್ ಕಟ್ಟೆ
ಕೇಳುವಂತರಾಗು. ಭ್ರಷ್ಟರೇ, ಹೇಳ್ತೀನಿ ಕೇಳುವಂತರಾಗು. ಸಣ್ಣ ಹುಡುಗಿ ಕೆಲವೋ ಸಣ್ಣ ಹುಡುಗಿ ಕೇಳೋ, ನೀನು ಸ್ವರ್ಣಾರಿಯೋ ಅಥವಾ ಮಾನವ ಸ್ತ್ರೀಗಳೋ? ಅದು ಅಲ್ಲದೆ ಅದು ಅಲ್ಲದೆ ಬರೀ ಕಾಂತಾರದಿಂದ ಹೇಳಿದರೆ ಸರಿ ಹೋಯ್ತು, ಇಲ್ಲವಾದರೆ ನಿನ್ನನ್ನು ಯಮಾನಕ್ಕೆ ಕಳಿಸುತ್ತೇನೆ. ನಾರೇ ಲೋಕಕ್ಕೆ ಮೀರಿದ ಮಾರೆ. ಛೇ ಪ್ರಶ್ನೆ, ಬಾಯಿಗೆ ಬಂದ ಹಾಗೆ ಬಗಳುವಂತ ನಿನ್ನ ಕೆಟ್ಟ ನಾಲಿಗೆಯನ್ನು ಮಗು ಕೃಷ್ಣಮೂರ್ತಿ, ಈ ಬಲಶಾಲಿಗಳಾದ ಚಂಡಾ ಚಾಮುಂಡರಲ್ಲಿ ರಣಗ್ರಹವನ್ನು ಮಾಡುವುದು ಅಸದಳವಾಗಿರುವುದಲ್ಲ ಹರಿಯೇ, ದಾನವರಿಯೇ. ಅಮ್ಮಯ್ಯ ತಾಯೇ, ನೀನು ವಯಬಳದೆ ಗಂಡ ಮಾಂಸಗಳು ಅಲ್ಲದೆ ಮಧುಪಾನವನ್ನು ಸೇವಿಸಿ ಈ ದುರುಳ ರಕ್ಕಸನನ್ನು ಸಂಹಾರ ಮಾಡುವಂತವಳ ಅಮ್ಮ ತಾಯೇ, ಜಗನ್ಮಾಯೇ. ಹಾಗಾದರೆ ಕೊಡುವಂತವನಾಗು, ತೆಗೆದುಕೊಳ್ಳುವಂತವಳ ಅಮ್ಮ ತಾಯೇ. ಪುಡಿ ಇಟ್ಟಿನ ದಾಸ ಚಾಡಿಯನ್ನು ಹೇಳ್ತೀರಿ. ಚಾಡಿಕೋರ ನನ್ನ ಪಡೆಯಲಿರಿಂದ ಮೂರು ಭಾಗಗಳನ್ನು ಮೂರು ಭಾಗ ಇಡ್ತೇನೆ. ಛೇ ಪ್ರಶ್ನೆ, ಹೇಳ್ತೇನೆ ಕೇಳುವಂತವನಾಗು. ಚೆನ್ನಾಗಿ ನಿಮಗೆ ಸ್ವರ್ಗವಿಲ್ಲ, ನರಕದಲ್ಲಿ ಬಿದ್ದು ಹೊರನಾಡುವ ಫಲವೇ. ಆದ ಕಾರಣ ಆಗಮ ಶ್ರುತಿ ಪುರಾಣಗಳಲ್ಲಿ ಸಾರುತ್ತಿರುವುದು. ಇದನ್ನು ನಿಮ್ಮೊಡನೆ ಪೇಳಿದರೆ ಫಲವಿಲ್ಲ. ಲೋಕಕ್ಕೆ ಆಧಾರಕರ್ತನಾದ ವಾಸಿನಿ ಆದಿಶಕ್ತಿಯ ಮಹಿಮೆಯನ್ನು ತಿಳಿಯದೆ ಕದನಕ್ಕೆ ಬಂದು ಸತ್ತು ಹೋಗಬೇಡಿ. ಜಾಗೃತಿಯಾಗಿ ಆದಿಶಕ್ತಿಯನ್ನು ನೆನೆಸಿಕೊಂಡು ಬದುಕಿಕೊಳ್ಳಲು ಭ್ರಷ್ಟ, ಇಲ್ಲವಾದರೆ ಬರುವುದು ನಿನಗೆ ಪರಿಪರಿ ಕಷ್ಟ. ಕೆಲವೋ ಎಮ್ಮಾರಿ, ಈ ದಾರುಣಿ ಜನರು ಗಡಗಡನೆ ನಡುಗುವಂತೆ ಶರವನ್ನು ಬಿಟ್ಟು ನಿನ್ನ ಉದರವನ್ನು ಸೀಳೆ ನಮ್ಮ ರಕ್ತ ವಿಜಯಿಸಲು, ನಮ್ಮ ರಕ್ತ ವಿಜಯಿಸಲು ಬಂಧುಗಳಿಗೆಲ್ಲ ಔತಣವನ್ನು ಮಾಡ್ತೇನೆ. ಸಮ ಯುದ್ಧಕ್ಕೆ ನಿಲ್ಲೋಣ ಅಂತ
ನನ್ನನ್ನು ಸೆರೆಯಲ್ಲಿಟ್ಟಿರುವೆನೆಂಬ ಅಹಂಕಾರದಿಂದ ಬಂದಿರುವೆಯಾ? ಎಲ್ಲವೋ ಭ್ರಷ್ಟನೇ, ಈ ಉರಿಗಂಡಿನ ಮಾರಿ ತ್ರಿಪುರಾಂತಕ್ಕೆ ಕೊಲ್ಲಾಪುರಿ ಎಂಬ ಅಂಬಿಕೆಯೋ ನಿಮ್ಮಗಳನ್ನು ಬಿಡುವಳೆನ ಬಂಡ ಕಡಿಯುವೆನು ಬಾರೋ ಚಾಮುಂಡ. ಎಲ್ಲವೋ ಚಾಮುಂಡಾಸುರನೆಂಬ ದೈತ್ಯನೇ ಕೇಳು, ಸ್ಪಷ್ಟವಾಗಿ ಹೇಳುತ್ತೇನೆ, ಕೇಳುವಂತವನಾಗು. ಈ ಪಡವಿಯಲ್ಲಿ ತಾಯಿ ತಂದೆಯರ ಮಾತುಗಳ ದೊಡ್ಡ ಆಸ್ತಿ ಎಂದು ವೇದಾಂತ ಕ್ರಮದಲ್ಲಿದೆ. ಆದ ಕಾರಣ ರಕ್ಕಸರಾದ ನೀವುಗಳು ತಂದೆ ತಾಯಿಯರ ಅಕ್ಷಾನುಸಾರವಾಗಿ ನಡೆದವರಲ್ಲ. ಇದನ್ನು ಅರಿತು ಹೋದರೆ ನಿಮ್ಮ ಪ್ರಾಣವು ಉಳಿಯುವುದು. ಎಲ್ಲ ಸಲ್ಲದ ಮಾತುಗಳನ್ನಾಡಿದರೆ ರಣಾಗ್ರದಲ್ಲಿ ನಿಮ್ಮ ಮನೆಯ ಬರಹವನ್ನು ತೊಳೆಯುತ್ತೇನೆ. ಚಾಮುಂಡಿ ಎಂಬ ನಾಮವು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಶೋಭಿಸುತ್ತಿರುವುದು ತಿಳಿಯಿತೇನೋ ಚಳಮಲೆ? ನಿನ್ನ ಒಡಲಂಬಗಿದು ಹೃದಯವ ಮಿಂಡುತ್ತೇನೆ. ನೋಡುವಂತನಾಗುವ ಆದಿಶಕ್ತಿಯ ಬಲ ನೋಡಿದ ಚಲ. ರಕ್ಕಸರ ಸೊಕ್ಕನ್ನು ಬಿಡಿ 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 ಬಿಜಾಸುರ ಕಟ್ ಬರ್ಬೇಕು ಬೇಡ ಕರ್ಕೊಂಡ್ರಿ ಬಿಜಾಸುರ ಬಿಜಾಸುರ ತಡೆಯಲ್ಲ ಚಂಡ ಚಾಮುಂಡರು ಚುಂಬಾ ನಿಶುಮ್ರು ಓಡಿ ಬರುತ್ತಾ ಇರುವನು ವಿಚಾರಿಸುತ್ತೇನೆ. ಬರ್ರಿ ಬರ್ರಿ. ಚಾರನೆ ವರ್ತಮಾನವೇನು? ಚಂಡ ಚಾಮುಂಡರು ಒಂದು ಹೊಂದಿದರೆ ಸಾರಥಿ. ಕೆಟ್ಟನು ಸಾರಥಿ. ಸಾರಥಿ ಚಂಡಿ ಚಾಮುಂಡಿ ಎಂಬ ರಂಡೆಯು ಎನ್ನ ಉದ್ಯಾನವನದೋಳ್ ಸೇರಿಕೊಂಡು ಗುರಿ ಮಾರಿಯ ರೂಪಿನಿಂದ ಮೆರೆಯುತ್ತಿರುವಳಲ್ಲ ಸಾರಥಿ. ಈಶಾ ಗಂಗಾಧರೇಶ, ನೀನು ಕೊಟ್ಟಂತ ವರವು
ಸುಳ್ಳಾದವಲ್ಲ. ಬೊಗಸು ಛೇ! ಭ್ರಷ್ಟರೇ! ಅಧಮರೇ! ಆ ಭ್ರಷ್ಟರನ್ನು ನಾನು ಧ್ಯಾನಿಸಬೇಕೇ ಸಾರಥಿ. ಹುಟ್ಟಿದ ಮೇಲೆ ಸಾಗಲೇಬೇಕು, ಸಾತ್ತ ಬಳಿಕ ಪುನಃ ಜನಿಸಲೇಬೇಕು. ಆ ಭ್ರಷ್ಟರಡ್ಡೆಯನ್ನು ಎಳೆದುಕೊಂಡು ಬರಲು ಏನು ಸೈನ್ಯದ ಶಂಭಾನಿ ಶುಂಭರನ್ನು ಆ ಸ್ಥಾನಕ್ಕೆ ಬರಮಾಡುವಂತವನ ಎಲ್ಲರೂ ಏನು ಹೇಳಲ್ಲ ಹೇಳುದು ಮಾತಾಡ್ಸು ಜುಲಾಬಿ ಜಾಸ್ತಿ ಆಗ ಮಾತಾಡ್ಸು ರಾಜಾಸ್ತಿಗೆ ಬಂದು ಕೂತಿರೋ ತವದ ರಾಜ ಹಿಂಗಾಡ್ದು ಎರಡು ಬೀಜ ಮನುಷ್ಯನೇ ಮತ್ತು ಹೀಗ ಈಗ ಬಂದವನು ಯಾವುದೆಂದು ಹೇಳುವಂತಹ ಈಗ ಅವರು ಅಂತ ಕರೀತಾರೆ ಹೊಟ್ಟೆ ಮೇಲೆ ಪುಟ್ಸಾರ್ತಿ ಯಾವುದರೆಂದರೆ ಅಂತಪ್ಪ ತಪ್ಪ ತೇಜಾವತಿ ಪಟ್ಟಣವನ್ನು ಪರಿಪಾಲಿಸುವಂತಹ ಅವರ ಆಜ್ಞಾನುಸಾರ ನಡೆಯುವಂತಹ ಶುಂಭಾಸುರ ದೈತ್ಯನನ್ನು ಈ ಸಭಾ ಮಂಟಪದಲ್ಲಿ ರಾಜ ಬೀಜ ಮತ್ತು ಹೀಗೆ ಬಂದವರು ಯಾವುದರೆಂದು ಮಾತು ಮಾತಿಗೆ ಭೀತಿ ಎಂಬುದೇ ಮಾತನಾಡಿಸುವಂತ ಬಡ ನೀಡಿದರು ಹೀಗೆ ಸಾರು ಹೊಟ್ಟೆ ಮೇಲೆ ಪುಟ್ಸಾರ್ತಿ ಸಣ್ಣ ಸಾರ್ತಿ ಕೋತಾಬಿ ಕರ್ತಗಪ್ಪ ಬೋಲೇಶ್ವರಜಿ ಯಾವುದರೆಂದರೆ ಶಿವಚರಿತ ಶಿವವರಿತ ಶಿವನಾಮ ಶಂಕರ ಶಶಿಧರ ಗಿರಿಜಾಚಲಂ ಕುರಿತು ಅವಸರ ಮಾಡಿದಂತ ಈ ವರಸಭೆಯಲ್ಲಿ ಜಯಬೇರಿಯನ್ನು ವರ್ಣಿಸುವಂತ ಸರದಿ ನಾವು ಈ ವರ್ಷ ಬೇಗ ಬಂದಿರುವ ಕಾರಣವೇನೆಂದರೆ ತೇಜಾವತಿ ಪಟ್ಟಣ ರಾಜ ರಕ್ತ ಬಿಜಾಸುರರು ಕರೆಸಿದ ಕಾರಣ ಬಾಡವಾಯಿತು. ಅವರ ಸವಾರಿ ನಾವಲ್ಲಿರುವುದು ತೋರಿಸು, ಭೇಟಿ ಮಾಡಿಸು. ಮುಂದೆ ಬಾ ಸರದಿ ಮುಂದೆ ಬರ್ರಿ ಮುಂದೆ ಬರಪ್ಪ ಸುತ್ತಾ ಇದೀರಾ ಅಲ್ಲಿ ಬರ್ರಿ ಸಾಯಕ್ ಕಾಪಾಡ್ತೀರ ಥೂ ಬರ್ರಿ ಮಹಾರಾಜರಿಗೆ ಜಯವಾಗ್ಲಿ. ವರ್ತಮಾನವೇನು? ಅದಕ್ಕಪ್ಪ ಶುಂಭಾರಿ ಶಿವಗಣಪ್ಪ ಇಬ್ಬರುವೆ ಅವರನ್ನು ಬಹಳ ಗೌರವದಿಂದ ಆ ಸ್ಥಾನಕ್ಕೆ ಬರಮಾಡುವಂತವನ ಇವತ್ತೆಲ್ಲ ಜ್ವರ ಕೊಡ್ತಾರೆ ಪ್ರಾಕ್ಟೀಸ್ ಅಲ್ಲಿ ಕುಣಿದೇ ಇರಲ್ಲ ಬಳಿಕೋರಪ್ಪ ನಮೋ 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 ರಾಜ ಮಾತ್ರ
ಶುಂಭಾನಿ ಶುಂಭರೇ ಬಹುಬಲಾಢ್ಯರೇ. ಓಹೋ ರಾಜೇಂದ್ರ, ರಾಜ ಶುಂಭಾನಿ ಶುಂಭರೇ ಹೇಳುತ್ತೇನೆ ಲಾಲಿಸುವಂತವರ. ಶುಂಭಾನಿ ಶುಂಭರೇ ಮಾನ್ಯಾದಂತಹ ಸಂಗತಿಯನ್ನು ನಿಮ್ಮಲ್ಲಿ ಏನೆಂದು ಹೇಳಲಿ. ಓರ್ವ ಅಂಬಿಕೆ ಎಂಬ ರಂಡೆಯು ಎನ್ನ ಉದ್ಯಾನವನದೋಳ್ ಸೇರಿಕೊಂಡು ಎನ್ನ ಬಂಧು ಬಾಂಧವರನ್ನೆಲ್ಲ ತಿಂದು ತೇಗಿ ಊರಿ ಮಾರಿಯ ರೂಪಿನಿಂದ ಮೆರೆಯುತ್ತ ಅಂತಹ ನಾರಿ ಮಣಿಯನ್ನು ಕರೆ ತರಲಿಕ್ಕೆಂದು ನಿಮ್ಮಗಳನ್ನು ಕರೆಸಿರುತ್ತೇನೆ. ಇದಕ್ಕೆ ಏನು ಹೇಳಿರೆ ಶುಂಭಾನಿ ಶುಂಭರೇ ಬಹುಬಲಾಢ್ಯರೇ. ಖಂಡಿತವಾಗಿಯೂ ಕರೆತರುವಿರಾ? ಹಾಗಾದರೆ ನಾನು ಕಂಕಣಪತನಾಗಿ ಮದನಿಂಗನಾಗಲೇ. ಹಾಗಾದರೆ ನಿಮಗೆ ಕರ್ಪೂರ ವಿಳ್ಯವನ್ನು ಕೊಟ್ಟಿರ್ತೇನೆ. ನೀವಾದರೂ ಹೋಗಿ ಆ ದಾರಿ ಮಡಿಯ ಜಡೆ ಮುಡಿಗಳನ್ನು ಹಿಡಿದು ದರ ದರ ದರನೆ ಎಳೆದುಕೊಂಡು ಬರುವಂತರಾಗಿರೆ. ಶುಂಭಾನಿ ಶುಂಭರೇ ಬಹುಬಲಾಢ್ಯರೇ.
ತಡಿಗರ ಕಥೆ ಹೇಳುತ್ತೇನೆ. ಏನೇ ಮುರಿದಾಕಿರಿ ರಂಗಪ್ಪ ರಾಗ್ತದಲ್ಲ. ಛೇ ಪ್ರಶ್ನೆ ಹೇಳ್ತೇನೆ ಕೇಳುವಂತವನಾಗು. ಕೆಲವು ಸುಮ್ಮನೆ ಮಲಗ್ತೇನೆ ಕೇಳು. ಆ ಹದಮನಾದ ರಕ್ತಬೀಜಾಸುರನ ಮಾತುಗಳನ್ನು ಕೇಳಿ ಬಂದಿರುವೆಯಾ? ಅನ್ಯತಾ ಮರಣವನ್ನೊಂದೇ ಬೇಡ. ಕೆಲವೋ ಹದಮನೇ, ನನ್ನನ್ನು ವಶ ಮಾಡಿಕೊಳ್ಳುವಂತಹ ಶಕ್ತಿಯೋ ಆ ಹದಮನಿಂದ ಆಗುವುದೇ. ಇದನ್ನು ತಿಳಿಯದೆ ಬಂದಿರುವೆಯಾ? ಕೆಲವೋ ಶುಂಭನೇ, ನಿನ್ನ ಕರಳುಗಳನ್ನು ತೆಗೆದು ನನ್ನ ಕೊರಳಿಗೆ ಅವನ ಮಾಲೆಯಾಗಿ ಧರಿಸುತ್ತೇನಲ್ಲ ಬಂಡ, ಆರಿಸುವೆ ನಿನ್ನ ಚಂಡ. ಅಕ್ಕ ತಂಗ್ ಕಟ್ರಿ ಅದಕ್ಕೆ ಎಳ್ಳು ಅಂತ ಕಟ್ರಿ. ಛೇ ಪ್ರಶ್ನೆ ಹೇಳ್ತೇನೆ ಕೇಳುವಂತವನಾಗು. ಬಿಡಬೇಡ ಈ ನುಡಿಯ ಕೆಡವನು ನಾನೀಗ. ಬಿಡಬೇಡ ಕೆಲವೋ ದಡಿಗರ ಕಸನೆ, ನನ್ನ ಮರ್ಮವು ನಿನಗೇನು ತಿಳಿದಿರುವುದು? ಈ ರೂಢಿಯ ಭಾರವನ್ನು ಇಳಿಸುವುದಕ್ಕೋಸ್ಕರ ಚಂಡಿ, ಚಾಮುಂಡಿ, ಅಂಬಿಕೆ, ವೈಷ್ಣವಿ, ದುರ್ಗಿ, ಕೊಲ್ಲಾಪುರಿ, ತ್ರಿಪುರಾಂತಕೆ, ಅಂಬಿಕೆ, ಭಗವತಿ, ಆದಿಶಕ್ತಿ, ಪರಂಜ್ಯೋತಿ ಎನ್ನುವಂತಹ ದಶನಾಮಾವಳಿಗಳನ್ನು ತಿಳಿಯದೆ ಬಂದರೆ ನಿನ್ನ ಶಿರವನ್ನು ಅರಿವೇನು ಅಥವಾ ನಿನಗೆ ಒದಗಿರುವನೋ ಯಮ. ಶುಂಭಾಸುರನ್ನು ಕೊಂದಿರುವೆಯಾ? ಕೆಲವೋ ಪಾಪಿಯಾದ ಶಂಭಾಸುರನೇ ಕೇಳು. ಚೆನ್ನಾಗಿ ಮಾಡುವಂತರಾಗು. ನಿನ್ನ ಅಣ್ಣನಾದ ಶುಂಭಾಸುರನ ಶಿರವನ್ನು ಕಡಿದು ಬಿಸಾಡಿರುತ್ತೇನೆ. ನಿನ್ನನ್ನು ಕೊಲ್ಲುವುದಕ್ಕೆ ಕಂಡ ಮಾಂಸವನ್ನು ತಿನ್ನುವಂತಹ ಮಾರಿಯಾಗಿದ್ದೇನೆ. ಗಂಡಿನ ಮಾರಿಯೋ
ನಿಮ್ಮಗಳನ್ನು ಬಿಡುವಳೇನೋ ಬಂಡ, ಕತ್ತರಿಸುವೆನು 108 ತುಂಡ. ಗೆಲುವೆ ಮಾರಿ ಅದೇ ಚೆನ್ನಾಗಿ ಬರುವಂತವನಾಗು. ನಿನ್ನನ್ನು ಈ ಕ್ಷಮಕ್ಕೆ ದುಡುತ್ತದೆ ನೋಡುವಂತಲಾಗಷ್ಟೇ ಛೇ ಪ್ರಶ್ನೆ ಹೇಳ್ತೇನೆ, ಕೇಳುವಂತವನಾಗು. ಕೆಲವೋ ನಿಶುಂಬನೆಂಬುದೈತೇನೆ, ಕೇಳು. ಚೆನ್ನಾಗಿ ಬಾಳಂತಳಗು. ಮಾಯಾ ಮಂತ್ರ ಯಂತ್ರ ತಂತ್ರ ಇಂದ್ರಜಾಲ ಮಹೇಂದ್ರ ಜಾಲ ಮೊದಲಾದವುಗಳೆಲ್ಲ ಎನ್ನ ಪಾದದೊಳ್ಳಡಗಿರುವವು. ಇದನ್ನು ತಿಳಿಯದೆ ಪರಮೇಶ್ವರವನ್ನು ಬಿರಿವೇನು ಅದಮ ನಿನಗೆ ಒದಗಿರುವನು ಯಮ. ಜಾಗ್ರತೆಯಿಂದ ಸಮ ಇದ್ದಕ್ಕೆ ಸಿದ್ಧರಾಗಿರಂತೆ ಬಲು ಪ್ರಚಂಡ. ಹಣ ಹೇಳಿ ಎಲೆ ಚಾರಕ. ಶುಂಭಾನಿಶುಂಭರೆಂಬ ದೈತ್ಯರು ಸಹ ಈ ಅಂಬಿಕೆಯಿಂದ ಮರಣವನ್ನು ಹೊಂದಿ ಯಮನ ಸನ್ನಿಧಿಗೆ ಸೇರಿದ್ದಾರೆಂದು ಆ ನಿಮ್ಮ ಅಧಮರಕ್ತ ಬಿಜಾಸುರನಿಗೆ ತಿಳಿಸುವಂತವನಾಗು. ಹೊರಡು ಜಾಗ್ರತೆ. ಅದು ಅಲ್ಲದೆ ಇನ್ನಾದರೂ ಬರುವವರಿದ್ದರೆ ಜಾಗ್ರತೆಯಾಗಿ ಬರಮಾಡಿದಳೆಂದು ತಿಳಿಸುವಂತವನಾಗು. ಹೊರಡು ಜಾಗ್ರತೆ. ಬಿಜಾಸುರ 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 ಆ ನಾರಿ ಮಣಿಯನ್ನು ಕರೆತರಲು ಹೋದಂತಹ ಶುಂಭರು ಇನ್ನೂ ಬಾರಲೇ ಇಲ್ಲವಲ್ಲ. ಸಾರಥಿ ಓಡಿ ಬರುತ್ತಾ ಇರುವನು ವಿಚಾರಿಸುತ್ತೇನೆ. ಚಾರನೆ ವರ್ತಮಾನವೇನು? ಬರ್ಲಿ ಮೈಸಾಸುರ ಬರ್ಲಿ. ಏನು ಹೇಳುತ್ತಾ ಇರುವೆ ಸಾರಥಿ? ಶುಂಭರು ಕೂಡ ಮಡಿದು ಹೋದರೆ ಸಾರಥಿ. ಉದ್ಯಾನವನದಲ್ಲಿ ಅಂಬಿಕೆ ಎಂಬ ರಂಡೆಯು ಸೇರಿಕೊಂಡು ಅವಳ ಮಹಿಮೆಯನ್ನು ತಿಳಿಯದೆ ಕೆಟ್ಟೆನು ಸಾರಥಿ. ಎನ್ನ ಬಂಧು ಬಾಂಧವರೆಲ್ಲ ಮಡಿದು ಹೋದರಲ್ಲ ಸಾರಥಿ. ಇದಕ್ಕೆ ಏನು ತಾನೇ ಮಾಡಲಿ ಸಾರಥಿ? ಆ ಪರಮೇಶ್ವರನು ಕೊಟ್ಟಂತಹ ವರಗಳು ಸುಳ್ಳಾದವಲ್ಲ ಸಾರಥಿ. ಆ ಅಂಬಿಕೆಯ ಮಹಿಮೆಯನ್ನು ತಿಳಿಯಲಾರದೆ ಕೆಟ್ಟೆನು.
ಭ್ರಷ್ಟರೇ, ಅಧಮರೇ, ಆ ಹೆಂಗಸಿಗೆ ನಾನು ಶರಣಾಗತಕ್ಕವನಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತ ಬಳಿಕ ಪುನಃ ಜನಿಸಲೇಬೇಕು. ಸಾರಥಿ, ಅವರವರ ವಿಧಿ ಸಂಕಲ್ಪವಿದ್ದಂತೆ ಆಗುತ್ತದೆ. ಏನ ಮಂತ್ರಿ ಶೇಖರನನ್ನು ಆ ಸ್ಥಾನಕ್ಕೆ ಬರಮಾಡುವಂತವನಾಗು. ಆಯ್ ಮಂತ್ರಿ ಶೇಖರ, ಎನ್ನ ಉದ್ಯಾನವನದೋಳ್ ಓರ್ವ ಅಂಬಿಕೆ ಎಂಬ ರಂಡೆಯು ಸೇರಿಕೊಂಡು ಎನ್ನ ಬಂಧು ಬಾಂಧವರನ್ನೆಲ್ಲ ತಿಂದು ತೇಗಿ ಉರಿ ಮಾರಿಯ ರೂಪಿನಿಂದ ಮೆರೆಯುತ್ತಾ ಇರುವಳು. ಇದಕ್ಕೆ ಏನು ತಾನೇ ಮಾಡಲಿ ಮಂತ್ರಿ? ಕಾರ್ಯದಲ್ಲಿ ಸ್ವತಂತ್ರಿ. ಹಾಗಾದ್ರೆ ಹೇಳ್ತೇನೆ ಲಾಲಿಸು. ರಾಜೇಂದ್ರ, ನಾನು ಮೊದಲೇ ಹೇಳಲಿಲ್ಲವೇ ಆ ದೇವತರ ಸಹವಾಸ ಬೇಡವೆಂದು? ಈಗಲಾದರೂ ಆ ಮಹಾದೇವಿ ಇರುವ ಜಾಗಕ್ಕೆ ಹೋಗಿ ಶರಣಾಗತರಾಗೋಣ. ಹೊರಡುವಂತವನಾಗಯ್ಯ ರಾಜೇಂದ್ರ. ಸುರೇಂದ್ರ, ಭ್ರಷ್ಟನೇ, ಆ ಓರ್ವ ಹೆಂಗಸಿಗೆ ನಾನು ಶರಣಾಗತಕ್ಕವನಲ್ಲ. ಆ ಹೆಂಗಸನ್ನು ಈ ಕ್ಷಣವೇ ಹೋಗಿ ದರದರನೆ ಎಳೆದುಕೊಂಡು ಬಂದುತ್ತೇನೆ. ಭ್ರಷ್ಟ, ಪರಮ ಪಾಪಿಷ್ಟ. ಮಹಾರಾಜರೇ, ರಾಜೇಂದ್ರ, ನಿಮ್ಮ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ನೀವು ದುಃಖದಲ್ಲಿರುವಾಗ ನಿಮ್ಮ ಅಭಿಪ್ರಾಯವನ್ನು ತಿಳಿಯಲು ಹಾಗೆ ಹೇಳಿದನು. ಇರಲಿ, ಇನ್ನು ಮುಂದೆ ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುತ್ತೇನೆ. ಸಾರಥಿ, ನೋಡಿದೇನು ಎನ್ನ ಮಂತ್ರಿ ಶೇಖರನಿಗೆ ಕೆಟ್ಟ ಮೇಲೆ ಬುದ್ಧಿ ಬಂತು. ಮಂತ್ರಿ ಶೇಖರ, ಅದು ಆಗಿರಲಿ, ಎನ್ನ ಮಾವನವರಾದ ಮಹಿಷಾಸುರರನ್ನು ಆ ಸ್ಥಾನಕ್ಕೆ ಬರಮಾಡುವಂತವನಾದ. ಇಷ್ಟದಂತೆ ಆಗಲಿ. ಒಳ್ಳೆಯ ಸಮಯ ಇರಲಿ. ಸಾರಥಿ, ಮೈಸೂರು ಪಟ್ಟಣಕ್ಕೆ ಅಧಿಪತಿಯಾದಂತಹ ಮಹಿಷಾಸುರ ಮಹಾರಾಜರನ್ನು ಆ ಸ್ಥಾನಕ್ಕೆ ಬರಮಾಡುವಂತವನಾಗು. ಎಲ್ಲ ಓಡ್ಸು ಅಂತ ನಮ್ದ ಮೂಲೆ ಗುಂಪು ಮಾಡಕ್ಕಿರ ನೀವು. ಏನ್ ಮಾಡೋಣಪ್ಪ? ನಾ ದೆವ್ವ ಬಿಡ್ಸಕ್ ಬಂದಿದ್ದ ಕಡೆ ಈಗ. ಎಲ್ಲಿಂದವ? ಈಗ ಬಂದಕಜಿ ಉಮ್ಮಣ್ಣ ಓಡ್ಸು ಅಂತ ಆಗಿದ್ದಾವೆ. ಅವ್ನ ದೆವ್ವ ಬಿಡಿಸ್ತೀನಿ ಈಗ. ಈಗ ಬಿಡಿಸ್ತೀಯಾ? ನಮ್ ರಾಜರು ಬಂದವ್ರಿ. ಈಗ ಒಂದ್ ಕೆಲಸ ಮಾಡಿ, ನೀನ್ ನೋಡಿದ್ಯಾ ಇಲ್ವಾ? ನೋಡಿಲ್ಲ. ನಡಿ ಹಿಂದ್ಕ ನೋಡಿದೆ. ಕಾಲ್ ಕೂಡ್ಸು. ಕುಡಿಸ್ತಾ ಕಾಯಿ ಕೂಡ್ಸ್ಕ. ಕುಡಿಸ್ತಾ. ಕಣ್ಣು ಮುಚ್ಚು. ಮುಚ್ಚ. ಬಾಯಿ ಮುಚ್ಚ. ಹಾ. ತೋರ್ಸಣ. ಭಗವತಣ್ಣ, ಇದು ಯಾವ್ದು ಮುರ್ರ ಎಂಬುದೈತಿ ಅಥವಾ ಮುರ್ರ ಕೊಂಬಲ್ಲಿ ಕೋಡು ನಿನಗಿರೋದು. ನನಗ ಅದ್ರ ಕಡೆ ತಗೊಂಡಿದ್ದೆ. ಮುರ್ರ ಮೇಲೆ ಬಂತು. ಅವೇನಯ್ಯ ಮೆಣಸಿಕಾಯಿ ಬೋರ್ಡ್ ಹಂಗಿದ ಕಡೆ ಒಂದು, ಆ ಕಡೆ ಒಂದು. ಎಲ್ಲಿ? ಇಲ್ಲಿ ಅವರೆಲ್ಲ ಮಹಾರಾಜರವರು. ಮೀಸೆ ಮೀಸೆ
ಬೋಂಡ್ ತೆಗಿದೇವೆ ಬೋಂಡ್ನಾಗ ಮೀಸೆ ಮಾತಾಡ್ಸಿ ನೋಡವ್ರನ್ನ ರಾಜಾ ಸಾರಿಗೆ ಮುಂದೆ ಕೂತ ತಾವದ ರಾಜ ಮಾಡ್ತಾನೆ. ವಂದರ ಉಳುವೆ ಹೀಗೆ ಬಾ. ಇವ ಎರವಳ ಅಂತಾನೆ ಆವ ರಾಜರ ಇದ್ರಲ್ಲೇ ಕರೆಯೋದಂಗೆ. ಹಂಗೊಂದು ಒಂದು ಸೊಂಟ ಇಟ್ಟಾಡ್ಸಿದ್ಯಾ ಬೆಳಕರಿಲಿ ತಗ ಬಿಸಿನೀರು ಕೊಡಿಸ್ತೀನಿ. ಬಿಸಿಲು ಕೊಡಿಸ್ತೀಯ ಪಾಪದಾಳಲ್ಲ ಬಿಸಿನೀರು. ಬಂದ ಕಣಪ್ಪ ವಂದರ ಉಳುವೆ ಮತ್ತು ಬಂದ ಮಾತು ಹೀಗೆ ಬಾ. ಬಂದ ಮಾತು ಮಾತಿಗೂ ಭೀತಿ ಎಂಪಡದೆ ಪಡಲ್ಲ ಎನ್ನೆದಿರಿನೋಳು ನಿಂತು ಮಾತನಾಡುವ ನರಹದಮ ನೀನು ದಾರು. ನಿನ್ನ ಮಾತಾ ಪಿತ್ರರು ಬಿಟ್ಟಿರುವ ಜಾತಕದ ಹೆಸರೇನು? ಆಸನಾಗಿ ಉಸಿರಿಸಲ ಬಟನೆ ಇಡೀ ನೇಮ ತಟನೆ. ಬೇಗ ಅವನಿಗೆ ಅದಮ ಅಂತ ನೀವು ಭಯ್ಯ ನಿನ್ ಬೈತ ಅದಮ ಅಂತವ ನನ್ನ ನಾನು ಇರೋದು ನೋಡಿ ನಿನ್ನ ನಿನ್ನ ಕಡೆ ನಿನ್ನ ಕಣ ನಿನ್ನ ಮಾತಾಡ್ಸಿಗ ಬಡ್ಡೆ ಅಣ್ಣ ಕರೆದಕಣಪ್ಪ ಭರೈ ಸಾರಥಿ ನಾವುದಾರೆಂದರೆ ಹೇಳಪ್ಪ ಉಮಾ ಮಹೇಶ್ವರ ಅಲ್ಲದೆ ಲಲಾಟ ಮುಂದೆ ಪಾಪರಸ ರುಡ್ವೇರಿ ಗಡಗಡ ಎಮ್ಮ ನದಿ ರುಡನ ಹಡಿದಾವರೆಯ ಚರಣ ಪಾದಾರದೋಳ್ ಓಂಕಾರ ಸ್ವರೂಪನಾದ ಶಂಭು ಮೂರ್ತಿಯನ್ನು ಕುರಿತು ಘೋರಾರಣ್ಯದಲ್ಲಿ ಸಾರಥಿ ಘೋರಾರಣ್ಯದಲ್ಲಿ ಅಘೋರವಾದ ತಪಸ್ಸನ್ನು ಮಾಡಿ ಸಾವಿಲ್ಲದ ವರವನ್ನು ಪಡೆದು ಈ ದಾರುಣಿಯಲ್ಲಿ ಮೈಸೂರು ಪಟ್ಟಣವನ್ನು ಆನಂದದಿಂದ ಪರಿಪಾಲಿಸುತ್ತಿರುವ ಚಂಡ ಪ್ರಚಂಡ ಗಂಡುಗರಿಗಳ ಮಿಂಡ ಭುಜ ಬಲಾರ್ಥಾಂಡ ಸುರಧೀರ ಅಮ್ಮೀರ ರಣಶೂರ ಮಹಿಷಾಸುರ ಮಹಾರಾಜರು ಆ ಸ್ಥಾನಕ್ಕೆ ವಿಜಯಂ ಗೈದಿರುವರೆಂದು ಈ ಸಭಾ ಸಭಿಕರೆಲ್ಲ ಒಮ್ಮೆ ಎನ್ನೆಡೆಗೆ ನೋಡಿ ಮಾಂಡೆ ಎತ್ತಿ ನೋಡುವಂತೆ ಸ್ತುತಿಗೈಯಲ ಸಾರಥಿ ಅತಿ ಜಾಗೃತಿ. ಮಹಾರಾಜರು ಮಂಡ್ಯ ಅಂದ್ರೆ ಏನಪ್ಪ ಅದು ತಲೆ ಬುರುಡೆ ಅಂತ ಹಂಗಂತಲ್ಲ ನಿಮ್ ಕಡೆಗೆ ಹಂಗೆ ನಮ್ ಕಡೆ ತಲೆ ಅಂತಿರಪ್ಪ ಪಟಕೆಲ್ಲೋ ಸರಿ ಬಂದ್ ಕಾಣನಪ್ಪ. ಬಲೈ ಸಾರಥಿ ಈ ವರಸಭೆಗೆ ವಿಜಯಂ ಗೈದ ಕಾರಣವೇನೆಂದರೆ ಎನ್ನ ಅಳಿಯನಾದ ರಾಜ ರುದಿರ ರಕ್ತ ವಿಜಾಸುರರು ಕರೆಯಿಸಿದ ಕಾರಣ ಬಾಗೋಣವಾಯಿತು. ಅವರನ್ನು ತೋರಿಸು, ಭೇಟಿ ಮಾಡಿಸು. ಬರಪ್ಪ ಅನ್ಸ್ತೀನಿ ಅಣ್ಣ ರಾಜಣ್ಣ ಕೆಟ್ಟ ಬೀಜವು ತುರುಕ್ ಬೀಜವು ಆ ಬೀಜ ಸೇಮ್ ಡಿಟೋ ಸೇಮ್ ಹಂಗೆ ಬೈಕ್ ಹಾಕಿರ ಒಂದ್ಗೆ ಚೆವಿ ಹಾಕಮ್ಮ ಸಾಕ್ ಬಾ. ಆಯ್ತಾ ಏನೋ ಆಮೇಲೆ ಕಕ್ಷಣೆ ಅಂತ ಮೇಲೆ ಯಾಕೆ ಹಂಗೆ ತೋರಿಸ್ತಾನೆ ಯಾರೋ ಶೆಟ್ರ್ ಅಂಗಡಿಗೆ ಹೋಗಿ ಏನದ ಬೈಕ್ ಹಾಕ್ಬೋದು ಅವ್ನಿಗೆ. ಶೆಟ್ರ್ ಅಂಗಡಿಗೆ ಹೋಗಿ ಸೋಪ್ ತಾಮಂತ ಕಳಿಸಿದೆ ಕಡೆ ಯಾರು ಇವನ್ನ ಯಾರನ್ನ ಇವನ್ನ ಮಗನ್ನು ನಿನ್ ಮಗನ ಬೋಳಿ ಮಗನ್ನು ಮೂಗ ಅದೇ ತಗೊಳ ಅಂಗಡಿ ಏನ್ ಮಾಡಿರಪ್ಪ ಅಲ್ಲೋ ಸೋಪ್ ಕೇಳಿದೆ 500 ಸೋಪ್ ಹೆಂಗ್ ಕೇಳಿ ಹೇಳ ಹಂಗಂದ್ರೆ 5 ಸೊನ್ನೆ ಆಮೇಲೆ 1 501 ಆಮೇಲೆ ಅಯ್ಯೋ ದಟ್ ಮುಂಡೆ ಗಡ್ಡ
ಇಲ್ಲ ಆಮೇಲೆ ಬರ್ರಿ ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗ್ಲಿ. ವರ್ತಮಾನವೇನು? ಅದ್ಯಾಕರಪ್ಪ ನಿಮ್ಮ ಮಹಾರಾಜ ಮಹಿಷಾಸುರ ಮಹಾರಾಜರು ಆಗಮಿಸಿದ್ದಾರೆ. ಅವರನ್ನು ಬಹಳ ಗೌರವದಿಂದ ಆಸ್ಥಾನಕ್ಕೆ ಮಾಡುವಂತವರಾಗು. ನಿನಗೆ ಮಂಗಳವಾಗಲಿ ಮೇಲಕ್ಕೆಳೆಯ ರಾಜ ಮಾರ್ತಾಂಡ ತೇಜ. ಅಳಿಯ ನನ್ನ ಇಷ್ಟು ಜಾಗೃತೆಯಿಂದ ಕರೆಸಲು ಕಾರಣವೇನು? ಅದು ಅಲ್ಲದೆ ನಿನ್ನ ಮುಖ ಕಮಲವು ಕಂದಿ ಕುಂದಿರುವಂತೆ ಕಾಣುತ್ತಾ ಇರುವುದು ಸುರಾಸುರರಿಂದಾಗಲಿ ಗರುಡ ಗಂಧರ್ವ ಯಕ್ಷ ರಾಕ್ಷಸ ಕಿನ್ನರ ಕಿಂಪುರುಷರಿಂದಾಗಲಿ ನಿನಗೆ ವೈರಿಗಳು ಬಂದಿದ್ದರೆ ಈ ಕ್ಷಣ ಮಾತ್ರದಲ್ಲಿ ಎನ್ನೊಡನೆ ಹೇಳಿದ್ದೆ ಆದರೆ ಅವರನ್ನು ಈ ಭೂಮಂಡಲಕ್ಕೆ ಅಪ್ಪಳಿಸಿ ಬರುತ್ತೇನೆ. ಜಾಗೃತೆಯಾಗಿ ತಿಳಿಸುವಂತವನಾಗು ರಾಜೇಂದ್ರ. ಲಾಲಿಸುವಂತರಾಗಿ ಹಾಗೇನು ಚೆನ್ನಾಗಿ ಹೇಳುವಂತವನಾಗು. ಮೊದಲಾದ ದೈತ್ಯರನ್ನು ಅಂಬಿಕೆ ಎಂಬ ರಂಡೆಯು ಕೊಂದು ಉತ್ತಡದಿಂದ ಮೆರೆಯುತ್ತಿರುವ ಮಾವ. ಇದಕ್ಕೆ ಏನು ತಾನೇ ಮಾಡಲಿ ಮಾವಯ್ಯನವರೇ? ಮೈಸೂರು ರಾಜೇಂದ್ರ ಹೇಳುತ್ತೇನೆ ಲಾಲಿಸುವಂತವನಾಗು. ಕಾಳಗದಲ್ಲಿ ಬೀಳ್ಕೆಳೆದು ಬರುತ್ತೇನೆ. ನೀನಾದರೆ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ರಾಜ್ಯಭಾರ ಮಾಡುವಂತವನಾಗು ರಾಜ ಮಾರ್ತಾಂಡ ತೇಜ. ಅದೇನು ಚೆನ್ನಾಗಿ ಹೇಳುವಂತವನಾಗು. ಚೆನ್ನಾಗಿ ಹೇಳುವಂತವನಾಗು ರಾಜ. ಮಾವಯ್ಯನವರೇ, ಚಂಡಿ ಚಾಮುಂಡಿ ಎಂಬ ಹೆಂಗಸು ನಮ್ಮ ಉದ್ಯಾನವನದೊಳಗೆ ಸೇರಿಕೊಂಡು ಬಂಧು ಮಿತ್ರನೆಲ್ಲ ತಿಂದು ತೇಗುತ್ತಿರುವಳು. ಏನು ತಾನೇ ಮಾಡಲಿ ಮಾವಯ್ಯನವರೇ? ಹಾಗಾದ್ರೆ ಹೇಳ್ತೀನಿ ಲಾಲಿಸುವಂತವನಾಗು ರಾಜ. ದೋಷರಹಿತನಾದ
ಶೇಷಗಿರೀಶನಾದ ಆ ವೆಂಕಟೇಶನು ಆ ರಂಡೆಯ ಮರೆ ಬಿದ್ದರೂ ಬಿಡುವುದಿಲ್ಲ ಅವಳನ್ನು. ಅವಳ ಚಡಮುಡಿಗಳನ್ನೆಳೆ ತಂದು ನಿನಗೆ ಲಗ್ನವನ್ನು ಮಾಡಿಸುತ್ತೇನೆ ರಾಜ. ನೀನಾದರೆ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ರಾಜ್ಯಭಾರ ಮಾಡುವಂತವ ನಾವು. ಸರಿಯಲು ಆ ಭ್ರಷ್ಟರು ಇಂಥ ಅಲ್ಪ ಕಾರ್ಯಕ್ಕೆ ನೀನು ಹೋಗುವುದು ಉತ್ತರವಲ್ಲ. ನಾನಾದರೆ ಹೋಗಿ ಆ ರಂಡೆಯ ಚಡಮುಡಿಗಳನ್ನು ನಡೆದು ತರುತ್ತೇನೆ. ಅದು ಅಲ್ಲದೆ ನಿನಗೆ ಲಗ್ನವನ್ನು ಮಾಡಿಸುತ್ತಾನೆ. ನೀನಾದರೆ ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ರಾಜ್ಯವನ್ನು ಸಿಂಗರಿಸಿ ಮೊದಲಿಂಗನಾಗು ರಾಜ ಮಾರ್ತಾಂಡ ತೇಜ. ಸುಂದರನ ಕರೆತಂದು ನನಗೆ ನಿಶ್ಚಯವಾಗಿಯೂ ಲಗ್ನ ಮಾಡಿಕೊಡುವಿರಾ? ಖಂಡಿತವಾಗಿಯೂ ಮಾಡುತ್ತೇನೆ ರಾಜೇಂದ್ರ. ಹಾಗಾದರೆ ಅರಮನೆಯ ಮುಂಭಾಗದಲ್ಲಿ ಹಸಿರು ಚಪ್ಪವನ್ನು ಹಾಕಿಸಿ ನಮ್ಮ ಪಟ್ಟಣವನ್ನು ಸಿಂಗರಿಸಿ ಪಂಚಮುತ್ತಲ ಕರೆಸಿ ಮೊದಲಿಂಗನಾಗಲು ಹಾಗೆ ಆಗಲಿ ರಾಜ. ಹಾಗಾದರೆ ಕರ್ಪೂರ ಬೀಳನ್ನು ಕೊಟ್ಟಿರುತ್ತೇನೆ. ನಮ್ಮ ಸೈನ್ಯದೊಂದಿಗೆ ಹೋಗಿ ಆ ಬಡವರ ಬಾರೆಯನ್ನು ಶೀಘ್ರವಾಗಿ ಕರೆತರುವಂತರಾಗಿ ಭಾವ ತಿಳಿಯಿತು ನಿಮ್ಮ ಸ್ವಭಾವ. ಹಾಗೆ ಆಗಲಿ ರಾಜೇಂದ್ರ. ಬಲೈ ಸಾರಥಿ. ರಥಕ್ಕೆ ಪಂಚ ಕಲ್ಯಾಣಿ ಕುದುರೆಗಳನ್ನು ಕಟ್ಟಿ ಆ ರಂಡ ಇರುವ ನಮ್ಮ ಉದ್ಯಾನವನಕ್ಕೆ ಶೀಘ್ರವಾಗಿ ರಥವನ್ನು ಹೊಡೆಯುವಂತವನಾಗು. ಸಾರಥಿ, ಈ ಅಸಮ ಬಲಶಾಲಿಯಾದ ಮಹಿಷಾಸುರನು ಆ ರಂಡೆಯೊಡನೆ ಕರಾಗ್ರಕ್ಕೆ ಹೋಗುತ್ತಿರುವುದು, ಆಕಾಶವು ತಲ್ಲಣಿಸುತ್ತಿರುವುದು, ಭೂಮಿಯು ಗಡಗಡನೆ ನಡುಗುತ್ತಿರುವುದು. ಸಾರಥಿ, ಭೂಮಿಯು ಗಡಗಡನೆ ನಡುಗುತ್ತಿರುವುದು. ಎನ್ನ ಉಸಿರಿನ ಪಾಶಕ್ಕೆ ಸಿಲುಕಿದ ಮರಗಿಡಗಳು 30 ಗಾವದ ದೂರದಲ್ಲಿರುವ ಮರಗಿಡಗಳು ಹರಡುತ್ತಿರುವವು. ಅದು ಅಲ್ಲದೆ ಮೃಗ ಜಾತಿಗಳೆಲ್ಲ ಪಕ್ಷಿಗಳಂತೆ ಆಕಾಶ ಮಾರ್ಗದಲ್ಲಿ ತೇಲಾಡುತ್ತಿರುವವು. ಇಂತಹ ಅಸಮ ಬಲಶಾಲಿಯಾದ ಸುರಧೀರ ಅಮ್ಮಿರ ರಣಶೂರ ಮಹಿಷಾಸುರನ ಕೈಗೆ ಸಿಕ್ಕರೆ ಆ ರಂಡೆಯ ಬದುಕಬಲ್ಲರೇನೋ? ಹಾಗಾದ್ರೆ ರಥವನ್ನು ಶೀಘ್ರವಾಗಿ ನಮ್ಮ ಉದ್ಯಾನವನಕ್ಕೆ ಹೊಡೆಯುವಂತವ ನಾವು. ಸಾರಥಿ, ರಥ ಉದ್ದಾವಲ್ಲಿಗೆ ಬಂದಂತಾಯಿತು. ಗ್ರಾಮ ಅಂತ ಊದ್ಕೊಂಡ್ಬಿಡ್ಕಣಪ್ಪ. ಛೇ ಭ್ರಷ್ಟ, ಅದನ್ನು ತಿರುಗಿಸಿ ವೇಗವಾಗಿ ಆ ರಂಡೆ ಇರುವ ಸ್ಥಳಕ್ಕೆ ಹೊಟ್ಟೆವಂತವನಾಗು. ಸಾರಥಿ
ಪೂರ್ವಾಭಿಮುಖವಾಗಿ ನೋಡುವಂತವರಾಗಿರಿ. ಈ ಪ್ರಕಾರವಾಗಿ ಮಹಿಷಾಸುರನ ಬರುವ ನಮಸಕ್ಕೆ ಆದಿಶಕ್ತಿ ಆಶ್ರಮ ಕಾಗಲು ಭಯಪಡಲು ದೇವತ್ಪಲ್ಗಾರ ನಿರ್ವಹಿಸಿದನಲ್ಲ. ಆಹೋ ರವಿರಂಚಾದಿ ಸುರದಿಕ್ಪಾಲಕರೇ, ಇದೋ ಪೂರ್ವಾಭಿಮುಖವಾಗಿ ನೋಡುವಂತವರಾಗಿರಿ. ಯಾರೋ ಓರ್ವ ರಕ್ಕಸನು ಬಹಳ ಆರ್ಭಟಿಸುತ್ತಾ ಬರುತ್ತಿರುವನು. ಅವನು ಬರುವ ರಭಸಕ್ಕೆ ನನ್ನ ಆಶ್ರಮವು ಅಲ್ಲಾಡುತ್ತಿರುವುದು. ಅವನು ಬಹಳ ಬಲಶಾಲಿಯೋ. ಅವನು ಬರುವ ಆವರಣ ಶಕ್ತಿಗೆ ಕುಲ ಪರ್ವತಗಳೆಲ್ಲ ಅಲ್ಲಾಡುತ್ತಿರುವವು. ಆಕಾಶವೆಲ್ಲ ತಲ್ಲಣಿಸುತ್ತಿರುವುದು. ಪ್ರಾಣಿಗಳೆಲ್ಲ ಪಕ್ಷಿಗಳಂತೆ ಹಾರಾಡುತ್ತಿರುವವು. ಅವನು ಬಹಳ ಬಲಶಾಲಿಯೋ. ನೀವುಗಳು ಭಯಪಡಬೇಡಿರಿ. ಆ ದುರುಳನನ್ನು ನಾನು ಸಂಹಾರ ಮಾಡುತ್ತೇನೆ. ಆಹೋ ಕೃಷ್ಣ, ನೀನು ಚಕ್ರಧಾರನಾಗಿಯೋ ನನಗೆ ಸಹಾಯಕನಾಗುವಂತವನಾಗು. ನಾನು ಜಯಿಸುತ್ತೇನೆ ಸುರವರ್ಯರೇ, ಅಷ್ಟದಿಕ್ಪಾಲಕರೇ. ಅಮ್ಮಯ್ಯ ತಾಯಿ, ಈಗ ಬರುತ್ತಿರುವಂತಹ ರಕ್ಕಸನು ಅರನಿಂದ ವರವನ್ನು ಪಡೆದಂತ ಮಹಿಷಾಸುರನು ತಾಯಿ. ನೀನು ಭಯಪಡದೆ ಚೌಡೇಶ್ವರಿಯಾಗಿ ನಿಲ್ಲುವಂತವಳಾಗು. ನಿನ್ನ ಸಹಾಯಕನಾಗಿ ನಾನಿರುತ್ತೇನೆ. ಹಾಗೆ ಆಗಲಿ ಕೃಷ್ಣ. ಒಡೆಯ ಸಾರಥೆ ರಥವು ಧಾವಲಿಗೆ ಬಂದಂತಾಯಿತು. ಆವಾಗಲೇ ರಥವನ್ನು ಜಾಗೃತಿಯಾಗಿ ನಿಲ್ಲಿಸುವಂತವನಾಗು. ಓಹೋ, ಈ ಉದ್ಯಾನವನದ ಯಾವ ಭಾಗದಲ್ಲಿಯೂ ಆ ರಂಡೆಯು ಕಾಣಿಸುತ್ತಿಲ್ಲವಲ್ಲ. ಛೇ, ಭ್ರಷ್ಟರೇ, ಎನ್ನ ಉಸಿರಿನ ಪಾಶಕ್ಕೆ ಸಿಲುಕಿ ಆರಿ ಹೋಗಿರುವಳು ರಂಡೆ. ಎನ್ನ ಕೈಗೆ ಈ ಕ್ಷಣ ಮಾತ್ರದಲ್ಲಿ ಸಿಕ್ಕಿದ್ದೆ. ಆದರೆ ಅವಳನ್ನು, ಅವಳ ಎದೆ ಎಲುಬುಗಳನ್ನು ನುಚ್ಚು ನೂರು ಮಾಡಿ ನಮ್ಮ ರಾಕ್ಷಸರಿಗೆಲ್ಲ ಔತಣವನ್ನು ಮಾಡಿಸುತ್ತೇನೆ. ಇರಲಿ, ಒಳಗಾಗಿ ನೋಡುತ್ತೇನೆ. ಭ್ರಷ್ಟರು, ಛೇ, ರಂಡೆ ಇಲ್ಲೇ ಇರುವಳು. ಸಾರಥಿ, ನಾನು ಅವಳನ್ನು ಮಾತನಾಡಿಸುವುದಿಲ್ಲ. ನೀನೇ ಮಾತನಾಡಿಸಿ ನೋಡುವ ಆ ರಂಡೆಯನ್ನು. ಅಮ್ಮಯ್ಯ ತಾಯಿ, ಕದನಕ್ಕೆ ಬರಮಾಡುವಂತವನಾಗು. ಕೆಲವ ನಾರಿಯಗೆ ಎನ್ನ ಸಂಬಂಧಿಗಳಾದ ಪಟ ಸುಗ್ರೀವ, ಶುಂಭ ನಿಶುಂಭ, ಚಂಡ ಚಾಮುಂಡ, ಅದು ಅಲ್ಲದೆ ಕಾಳಮೃಂಜನೆಂದು ಕೊಂದನೆಂದ ಮಾತ್ರಕ್ಕೆ ನೀನೇನು ನಾನೇನು ಸಾಮಾನ್ಯದವನೆಂದುಕೊಂಡಿರುವೆ ರಂಡೆ. ಸುರಧೀರ ಮೀರ ರಣಶೂರ ಮಹಿಷಾಸುರನೆಂದು ತಿಳಿಯುವಂತವಳಾಗು. ರಂಡೆ, ನೀನು ನನ್ನ ಹಿಂದೆ ಬಂದರೆ ಸರಿಯಾಯಿತು. ಇಲ್ಲವಾದರೆ ನಿನ್ನ ಜಡಮಡಿಗಳನ್ನು ನಡೆದೊಯ್ತೇನೆ. ರಂಡೆ, ಬಲ ಪ್ರಚಂಡೆ. ಹೆಚ್ಚು ಮಾತುಗಳಾಗೋ ಕೋಳಿಯೊಂದಿಗೆ ಬಿಡುವೆನು ನಾನು.
ಕೇಳು. ಬಾಯಿಗೆ ಬಂದ ಹಾಗೆಲ್ಲ ಹೊಗಳುತ್ತಿರುವೆಯ. ಯಾರೆಂದು ತಿಳಿದಿರುವೆ? ನಿನ್ನ ನಾಲಿಗೆಯನ್ನು ಸೀಳಿ ನನ್ನ ಒಳಗಿರುವ ಕರಳುಗಳನ್ನು ತೆಗೆದು ನನ್ನ ಕೊರಳಿಗೆ ವನಮಾಲೆಯಾಗಿ ಮಹಾನುಭಾವಿಯುವಂತವನಾಗೋ ಮುಗ್ಧ ಹಾಗೂ ಬದುಕುತ್ತ ನಿನ್ನನ್ನು ಧ್ಯಾನಿಸಿಕೊಳ್ಳುವುದಕ್ಕೆ ನನ್ನನ್ನು ಸಾಮಾನ್ಯದವರೆಂದುಕೊಂಡಿರುವೆ. ಆ ಮುದುಗುವೆ ಬ್ರಹ್ಮನು ನಿನ್ನ ಹಣೆಯಲ್ಲಿ ಬರೆದಿರುವ ಹಣೆ ಬರಹವನ್ನು ಕೇಳು. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದುಕೊಂಡ ಹಾಗೆ, ಹರಿಯಾರ್ಪಣಕ್ಕೆ ಹುಲಿ ಮೈ ಸುಟ್ಟುಕೊಂಡ ಹಾಗೆ ನೀನು ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೆಯಾ? ನನ್ನನ್ನು ವಶ ಮಾಡಿಕೊಳ್ಳುವಂತಹ ಶಕ್ತಿಯೋ ನಿನ್ನಿಂದ ಆಗುವುದೇ? ಎಲ್ಲವೋ ಪಾಪಿಷ್ಟನೇ, ಸಮಸ್ತವು ನನ್ನಿಂದಲೇ ಹುಟ್ಟಿತು, ಸಮಸ್ತವು ನನ್ನಿಂದಲೇ ವಾಸವಾಗಿದೆ. ಯೋಗಕ್ಕೆ ಆಧಾರಕರ್ತರಾದ ಭವಭಯ ವಾಸಿನಿಯ ಆದಿಶಕ್ತಿಯ ಮಹಿಮೆಯನ್ನು ತಿಳಿಯದೆ ಸದನಕ್ಕೆ ಬಂದು ಸತ್ತು ಹೋಗಬೇಡ. ಇಲ್ಲವಾದರೆ ಬರುವುದು ನಿನಗೆ ಪರಿಪರಿ ಕಷ್ಟ. ಮೂರ್ಛವಾಗುವಂತೆ ಹೊಡೆದಿರುತ್ತೇನೆ. ಆದಮೇಲೆ ಕೆಲವೋ ಬಂಟನಾದ ಮಹಿಷಾಸುರನೇ ಕೇಳು. ನಿನ್ನನ್ನು ಈ ರೂಪಿನಿಂದ ಕೊಲ್ಲಲು ಅಸಾಧ್ಯವಾದ ಕಾರಣ ಏಳು ನಾಲಿಗೆಯ ದುರ್ಗಿಯಾಗಿ ನಿನ್ನನ್ನು ಮರ್ದನ ಮಾಡದಿದ್ದರೆ ನನ್ನನ್ನು ನರಲೋಕ ನಾಯಕ ಎಂದು ತಿಳಿಯಬೇಡ. ಮಾಡ ಹಿಡಿದುಕೊಂಡು ಹೋಗೋ ಗಾಢ ದೋಷರಹಿತನಾದ ಶೇಷಗಿರೀಶನಾದ ಆ ವೆಂಕಟೇಶನು ಕೊಟ್ಟಿರುವ ವರಗಳು ತಿಳಿದೇ ಇರುವುದು. ಆದ ಕಾರಣ ನನಗೆ ಶರಣಾಗತವಾಗಿ ಯಾನೊಡನೆ ಯಾನ ಪಟ್ಟಣಕ್ಕೆ ಬಂದರೆ ಯಾನ ಅಳಿಯಲಾದ ರುದಿರ ರಕ್ತ ವಿಜಾಸುರನಿಗೆ ಲಗ್ನವನ್ನು ಮಾಡಿಸಿ ನಿನ್ನನ್ನು ಯಾನ ಕಿರಿಯ ಮಗಳೆಂದು ಭಾವಿಸುತ್ತೇನೆ. ಭ್ರಷ್ಟಳೇ, ಜಾಗೃತಿಯಾಗಿ ಹೊರಡುವಂತವಳು. ನೋಡುವುದೇನು? ಇದು ಮಧುಪಾನವನ್ನು ಅಲ್ಲದೆ
ಮಾಡುವಂತವಳಾಗಮ್ಮ ಜನನೇ, ಜಗಜ್ಜನನಿ. ಹಾಗೆ ಆಗಲಿ ಕೃಷ್ಣ. ಕಳ್ಳಗೊಲ್ಲ ಕಳ್ಳತನವನ್ನು ಹೇಳಿಕೊಡ್ತಿರುವೆ ಮದಾಂಧನೆ. ನಿನ್ನ ಹಣೆಯಲ್ಲಿ ಬರೆದಿರುವ 3 ನಾಮಗಳನ್ನು 3 ವಾರ ಹೊಡೆಯುತ್ತೇನೆ. ಕಳ್ಳ ಕೃಷ್ಣ ಚಾಡಿ ಹೇಳ್ತಿರುವೆ ಮದಾಂಧನೆ. ಛೇ ಪ್ರಶ್ನೆ, ಹೆಚ್ಚು ಮಾತುಗಳನ್ನು ಆಡಬೇಡ. ಅಚ್ಚುತ ನಾಣಿಯಾಗಿಯೂ ನಿನ್ನನ್ನು ಕೊಚ್ಚಿ